ಕನ್ನಡ ಚಿತ್ರರಂಗದ ನಟ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ಅವರು ಇವತ್ತಿಗೆ ನಮ್ಮೊಟ್ಟಿಗಿಲ್ಲ. ಕಾರಣ ಹೃದಯಘಾತವನ್ನ ಅನುಭವಿಸಿರುವಂತದ್ದು. ಅದರಲ್ಲೂ ಸಹ ಎಲ್ರಿಗೂ ಶಾಕಿಂಗ್ ವಿಚಾರ ಇದು. ಇಷ್ಟು ಚೆನ್ನಾಗಿದ್ದಂತಹ ವ್ಯಕ್ತಿ, ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದಂತಹ ವ್ಯಕ್ತಿ ಹೇಗೆ ಅಚಾನಕ್ಕಾಗಿ ಸಾವನ್ನಪ್ಪಿದ್ರು ಅನ್ನುವಂಥದ್ದೇ ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬೋದು. ಸದ್ಯ ಅವರೊಟ್ಟಿಗೆ ಕೆಲಸ ಮಾಡಿದಂತಹ ನಟ ಇವತ್ತು ನಮ್ಮೊಟ್ಟಿಗಿದ್ದಾರೆ. ವಿನಯ್ ಕಶ್ಯಪ್ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಿಮಗೆ ಎಷ್ಟೊತ್ತಿಗೆ ಕಾಲ್ ಬಂತು? ಈ ವಿಚಾರ ತಿಳಿದಿದ್ದೆ ಯಾವಾಗ? ನನಗೆ ಅರೌಂಡ್ 7:30 ಕಾಲ್ ಬಂತು. ಇನ್ನು ಮಲಗಿದ್ದೆ ನಾನು. ಫ್ರೆಂಡ್ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳ್ದ ಅಷ್ಟೇ. ಅಲ್ಲ, ಸ್ಟಾರ್ಟಿಂಗ್ ಆ ವಿಚಾರ ಕೇಳಿದಾಗ ಖಂಡಿತವಾಗ್ಲೂ ಶಾಕ್ ಆಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ಗಳನ್ನು ನೋಡಿದಾಗ ಕೆಲವೊಂದ್ಸಲ ಫೇಕ್ ಅಂತಾನೂ ಅನ್ಸುತ್ತೆ. ಕನ್ಫರ್ಮೇಶನ್ ಏನಾದರೂ ಮಾಡ್ಕೊಂಡು ಮೇಡಮ್, ಈ ಟೈಮಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೀದಾ ಫೋನ್ ಮಾಡಿದ ತಕ್ಷಣ ಬಂದಿದ್ದೀನಿ ಅಷ್ಟೇ. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಕೊನೆದಾಗಿ ಯಾವಾಗ ಭೇಟಿಯಾಗಿದ್ರಿ? ಏನ್ ಮಾತುಕತೆ ಆಯ್ತು? ಲಾಸ್ಟು ಅಂದರೆ ಫೋನಲ್ಲಿ ರೀಸೆಂಟಾಗಿ ವಿಶ್ ಮಾಡಿದ್ದೆ ಅವ್ರ ಬರ್ತ್ಡೇಗೆ. ಲಾಸ್ಟ್ ಕುಟುಂಬ ಅವಾರ್ಡ್ಸಲ್ಲಿ ಮೀಟ್ ಮಾಡಿದ್ವಿ. ಜೊತೆಗೆ ಅವ್ರ ಮನೆ ಪೂಜೆಗಳಿಗೆಲ್ಲ ಬರ್ತಿದ್ದೆ. ಲಾಸ್ಟ್ ಟೈಮು ನಾನು ಗಾಡಿ ತೊಗೊಂಡೆ, ಜೊತೆಗೆ ಒಂದು ಮನೆ ತೊಗೊಂಡಿದ್ದೆ. ಅದ್ರ ಹತ್ರ ಏನಾದರೂ ಶೇರ್ ಮಾಡ್ತಿದ್ರೆ. ಅವ್ರ ಪ್ರೊಡಕ್ಷನಲ್ಲಿ ಊಟ ಮಾಡಿದ್ದೀನಿ. ಒಂದಿಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ವಿ ಹ್ಯಾಡ್ ಅ ಗುಡ್ ಪ್ರೊಫೆಷನಲ್ ಬಾಂಡಿಂಗ್ ಆ್ಯಂಡ್ ಹೀಸ್ ಅ ನೈಸ್ ಗಾಯ್. ಎಷ್ಟು ವರ್ಷಗಳಿಂದ ಪರಿಚಯ? ನಿಮ್ಮ ಬಾಂಧವ್ಯ ಹೇಗಿತ್ತು? ನಾವು ಹಿಟ್ಲರ್ ಕಲ್ಯಾಣ ಮೇ ಬಿ 3 years ಬಂದಿದ್ದೆ ನಾವು. ಸೊ ವಿ ವರ್ಕ್ ಫಾರ್ 3 years. ಈಗ ಸೆಟ್ಟಲ್ಲಿ ದಿಲೀಪ್ ರಾಜ್ ಅವರು ಹೇಗಿರ್ತಿದ್ರು ಅಂತ? ಹಿ ಈಸ್ ಬ್ಯುಸಿ, ವೆರಿ ಗುಡ್ ಟೆಕ್ನಿಷಿಯನ್, ಡೈರೆಕ್ಟರ್, ಆಕ್ಟರ್, ವೆಲ್ ಗುಡ್ ಹ್ಯೂಮನ್ ಬೀಯಿಂಗ್, ಫಿಟ್ನೆಸ್ ಎಂಥ್ಯೂಸಿಯಾಸ್ಟಿಕ್ ಎಲ್ಲ ಇದ್ರು. ಆಲ್ರೌಂಡರ್ ಹಿ ವಾಸ್. ಯಾವತ್ತಾದ್ರೂ ಅನಾರೋಗ್ಯ ಅಂತ ಹೇಳಿ ಹಾಸ್ಪಿಟಲೈಸ್ ಆಗಿದ್ದು, ಸ್ವಲ್ಪ ಸುಸ್ತಾಗ್ತಿದೆ, ರೆಸ್ಟ್ ಮಾಡ್ತೀನಿ ಅಂದಿದ್ದು? ಇಲ್ಲ ಮೇಡಮ್, ಹಿ ವಾಸ್ ಅ ವೆರಿ ಗುಡ್ ಸ್ಪೋರ್ಟ್ಸ್ ಪರ್ಸನ್. ಬ್ಯಾಡ್ಮಿಂಟನ್ ಆಡ್ತಿದ್ರು, ಜೊತೆಗೆ ಕ್ರಿಕೆಟ್ ಆಡ್ತಿದ್ರು. ಒಂದು ನಿಮಿಷ ಕೂತ್ಕೋತಾ ಇರಲಿಲ್ಲ. ನಾನು ಆಸಮ್ ಟೆಕ್ನಿಷಿಯನ್. ಲಾಸ್ಟ್ ಸಿನಿಮಾ ಲವ್ ಮಾಕ್ಟೇಲ್ 3 ಅವರ ಒಂದು ಲಾಯರ್ ಪಾತ್ರ ನೋಡಿದ್ರ? ಸಿನಿಮಾನ ನೋಡಿಲ್ಲ, ನೋಡಬೇಕು. ಇವತ್ತಿಗೂ ಎಲ್ರಿಗೂ ನೆನಪಾಗುವಂತ ಒಂದು ಸಿನಿಮಾ ಹೇಮಂತ್ ಅನ್ನುವಂತ ಪಾತ್ರ ಮಿಲನ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದು. ಕಾಡುತ್ತಾ ಒಂದು ಪಾತ್ರ ನಿಮಗೂ? ಡೆಫಿನೆಟ್ಲಿ. ಯಾರು ನೋಡಿರಲ್ಲ ಮಿಲನನೆಲ್ಲ. ಆ್ಯಂಡ್ ಇನ್ನೊಂದು ಬಾಯ್ ಫ್ರೆಂಡ್ ಅನ್ನೋದು ಮಾಡಿದ್ರು. ಅದು ಒಂದು ಎಷ್ಟು ಸಲ ನೋಡಿದ್ದೀನಿ, ಅವ್ರಿಗೆ ಎಷ್ಟು ಸಲ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀನಿ ಗೊತ್ತಿಲ್ಲ. ಅಷ್ಟೇ ಮ್ಯಾಮ್, ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಅಂದ್ರೆ ಒಂದು ವ್ಯಕ್ತಿನ ಮಿಸ್ ಮಾಡ್ಕೊಳೋದು ಬೇರೆ, ಆ ವ್ಯಕ್ತಿಯಲ್ಲಿರುವಂತಹ ವ್ಯಕ್ತಿತ್ವನ ಮಿಸ್ ಮಾಡ್ಕೊಳ್ಳೋದು ಬೇರೆ ಆಗುತ್ತೆ. ಈ ದಿಲೀಪ್ ರಾಜ್ ಅಂದ ತಕ್ಷಣ ನಿಮ್ಗೇನು ಮಿಸ್ ಮಾಡ್ಕೊಳ್ತೀರಾ ಈ ಕ್ಷಣದಿಂದ? ಅನ್ನದಾತರು ಒಂದಿಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಸುಮಾರು ಸೀರಿಯಲ್ಗಳು ನಿರ್ಮಾಣ ಮಾಡಿದ್ದಾರೆ. ಎಷ್ಟೊಂದು ಜನ ಅವ್ರ ಪ್ರೊಡಕ್ಷನಿಂದ ಮನೆ ನಡೆಸಿದ್ದಾರೆ. ಇದಿಷ್ಟು ವಿನಯ್ ಕಶ್ಯಪ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.